ಒಂದು ಮ್ಯಾಥ್ಸ್ ತಗೊಳ್ಳಿ, ಈಸಿಯಾಗಿ ಎಕ್ಸ್ಪರ್ಟ್ ಆಗಲ್ಲ ಮ್ಯಾಥ್ಸ್. ಕೆಲವೊಬ್ಬರಿಗೆ ಸೈನ್ಸ್ ಅಂದ್ರೆ ಆಗಲ್ಲ, ಕೆಲವೊಬ್ಬರಿಗೆ ಸೋಷಿಯಲ್ ಅಂದ್ರೆ ಆಗಲ್ಲ, ಇಂಗ್ಲಿಷ್ ಚಾನ್ಸೇ ಇಲ್ಲ. ನನಗೆ ಈಗಲೂ ಸಹಿತ ಇಂಗ್ಲಿಷ್ ನೆನ್ಸ್ಕೊಂಡ್ರೆ ನಿಜವಾಗ್ಲೂ ಬೆವರು ಬರುತ್ತೆ ನನಗೆ. ನಾನು ಹೆಂಗ್ ಕಷ್ಟಪಟ್ಟು SSLC 35% ತಗೊಂಡೆ ಅಂತ ಅನಿಸುತ್ತೆ. ಅದೆಲ್ಲದಕ್ಕಿಂತ ಕಷ್ಟಕರ ಸಬ್ಜೆಕ್ಟ್ ನನಗೆ ಲೈಫ್ ಎಜುಕೇಶನ್ ಅಂತ. ಯಾಕೆಂದ್ರೆ ಇದು ಬರೀ ಕೇಳೋದಲ್ಲ, ಬರೀ ಎಕ್ಸಾಮ್ ಬರೆಯೋದಲ್ಲ, ನನ್ನ ಲೈಫನ್ನ ಪ್ರತಿಕ್ಷಣ ಜೀವಿಸ್ಬೇಕಾಗಿರುತ್ತೆ. ಎಕ್ಸಾಮ್ಗೋಸ್ಕರ ಓದಿದ್ವಿ ಬಿಟ್ಟು, ಬಟ್ ಇದು ಹಂಗಲ್ಲ. ಇದು ಪ್ರತಿಕ್ಷಣ ನಾವು ಇದ್ರಲ್ಲಿ ಜೀವಿಸ್ಬೇಕಾಗಿರುತ್ತೆ. ಸಕ್ಸಸ್ ಇಸ್ ನಾಟ್ ಈಸಿ. ಈ ಜ್ಞಾನನ ಪಡ್ಕೊಳ್ಳೋದು ಸಹಿತ ಈಸಿ ಇಲ್ಲ. ಅದು ಕೆಲವು ದೃಢವಾಗಿರ್ತಕ್ಕಂಥ ವ್ಯಕ್ತಿಗಳು ಮಾತ್ರ ಇದ್ರಲ್ಲಿ ಬದುಕಕ್ಕೆ ಸಾಧ್ಯ. ನಿನ್ನೆ ನನ್ನ ಜೀವನಕ್ಕೂ ಇವತ್ತಿನ ನನ್ನ ಜೀವನಕ್ಕೂ ನಾನು ಇಂಪ್ರೂವ್ ಆಗೋದಕ್ಕೆ ಸಾಧ್ಯತೆ ಇದೆಯಾ? ಖಂಡಿತ ಸಾಧ್ಯತೆ ಇದೆ. ಆ ಸಾಧ್ಯತೆನೇ ನಾನು ಇನ್ನೂ ಹೆಚ್ಚಿಗೆ ಮಾಡ್ತಾ ಹೋಗ್ಬೇಕು. ಎಲ್ರೂ ಸಹಿತ ಹಿಮಾಲಯನ ಹತ್ತಕ್ಕೆ ಹೋದವ್ರು ಎಲ್ಲರೂ ಹತ್ತಲಿಲ್ಲ ಅಗೈನ್. ಬಟ್ ಯಾರು ಹತ್ತುತ್ತಾರೆ ಅವರು ನಿಜವಾಗ್ಲೂ ಮಾರ್ಗದರ್ಶನ ಕೊಡ್ತಾರೆ, ಅವರು ಫೇಮಸ್ ಆಗ್ತಾರೆ, ಅವರು ನಿಜವಾದ ಸಾಧಕರು ಅಂತ ಅನ್ಸ್ಕೊಳ್ತಾರೆ.